ಹಾಯ್ ಗೈಸ್, ವೆಲ್ಕಮ್ ಟು ನ್ಯೂ ವಿಡಿಯೋ. ನಾನಿವತ್ತು ಕುಶಾಲ್ ನಗರ್ ಬಂದಿದ್ದೀನಿ ನನ್ನ ಫ್ರೆಂಡ್ ವೆಡ್ಡಿಂಗ್ ಅಟೆಂಡ್ ಮಾಡೋಣ ಅಂತ. ನನ್ನ ಜೊತೆ ಒಬ್ಬ ಸ್ಪೆಷಲ್ ವ್ಯಕ್ತಿ ಬಂದಿದ್ದಾರೆ. ಈ ವಿಡಿಯೋಲಿ ಹೋಗ್ತಾ ನಿಮ್ಮ ಮುಂದೆ ಗೊತ್ತಾಗ ಇವ್ರು ಯಾರು ಗೆಸ್ ಮಾಡ್ತಾ ಇರಿ. ವೆದರ್ ಏನು ಸಖತ್ತಾಗಿದೆ ಗುರು. ಈ ಚರಣ ಮಾತ್ರ ದಾರಿ ಬಿಡ್ತಾ ಇಲ್ಲ. ಈ ನಂಬರ್ ಪ್ಲೇಟು ಕೇರಳ ಗಾಡಿ. ನಾವು ಹುಡುಗರು ಎಲ್ಲಾದರೂ ಕ್ರಿಕೆಟ್ ಆಡ್ತವ್ರೆ ಅಂದರೆ ನಾವು ಎಲ್ಲಿಗೆ ಬಂದಿದ್ದೀವಿ, ಯಾಕೆ ಬಂದಿದ್ದೀವಿ ಅನ್ನೋದನ್ನು ಯೋಚನೆ ಮಾಡದೆ ಮಕ್ಕಳಾಗಿ ಹೋಗ್ತೀವಿ. ಕೆಳಗೆ ಬಾಟ್ಲಲ್ಲ, ಮೇಲ್ಗಡೆ ಮ್ಯಾಚ್ ನೋಡಿ. ನಾನಿವತ್ತು ಕುಶಾಲ್ ನಗರ್ ಬಂದಿದ್ದು ಮದುವೆಗೆ. ಆದರೂ ನಮ್ಮ ಮದುವೆ ಗಂಡು ಸ್ಟ್ರಿಕ್ಟಾಗಿ ಆರ್ಡ್ರ್ ಮಾಡಿಬಿಟ್ಟಿದ್ದಾನೆ. ಮದುವೆ ಯಾವ ಕವರೇಜ್ನು ನಿನ್ನ ವೀಡಿಯೋಗೆ ಹಾಕೋಂಗಿಲ್ಲ ಕಣಪ್ಪ ಅಂತ. ಸೊ ಮದುವೆ ಕಂಟೆಂಟ್ ಇರಲ್ಲ. ನಮ್ಮ ಗೌಡ್ರ ಕಾರ್ ಗತ್ ನೋಡ್ರಿ, ಆಹಾ ಬೀಸ್ಟ್ ವಿತ್ ಅ ಬ್ಯೂಟಿ ಅಂತಲೇ ಹೇಳಬೇಕು. ಈ ಕಾರ್ ಬಗ್ಗೆ ಹೇಳ್ತಾ ಬರ್ತೀನಿ ನೋಡಿ. ನೀವು ನಾರ್ಮಲಾಗಿ ಡಾರ್ಕ್ ಎಡಿಷನ್ ನೋಡಿರ್ತೀರಾ, ಬಟ್ ಇದು ರೆಡ್ ಆ್ಯಂಡ್ ಡಾರ್ಕು ಲಿಮಿಟೆಡ್ ಎಡಿಷನ್ನು. ಒಂದು ಟಚ್ ಮಾಡ್ತು ಅಂದರೆ ನೋಡಿ, ಎಲ್ಲ ನಮ್ಮ ತಲೆ ಮೇಲೆ ಬಂದುಬಿಡುತ್ತೆ ಕಣ್ರಿ. ಇನ್ನು ಈ ಗಾಡಿ ಓನರ್ ಕೂಡ ರೆಡ್ ಫ್ಯಾನು, RCB ಅಭಿಮಾನಿ. ಅದಕ್ಕೆ ಎಲ್ಲ ಹೆಣ್ಮಕ್ಳು ರೆಡ್ ಫ್ಲ್ಯಾಗ್ ಮಾಡಿಬಿಟ್ಟಿದ್ದಾರೆ. ತೋರಿಸ್ತೀನಿ ನೋಡಿ ಅವ್ರನ್ನ. ಮಾವು ತಾರೆ ಈ ಆನೆ ಹೆಂಗೆ ಪಳಗಿಸ್ತಾ ಇದ್ದೀರಾ? ಆನೆ ಡ್ರೈವ್ ಮಾಡೋಕ್ಕೆ ಸೂಪರ್ ಆಗಿದೆ. ಸರಿ. ಕಂಟ್ರೋಲಿಂಗ್ ಚೆನ್ನಾಗಿದೆ. ಸರಿ. ಬಟ್ ಪಳಗ್ಸೋಕ್ಕೆ ಮಾವುತ ಗಟ್ಟಿಯಾಗಿರಬೇಕು. ಸರಿ. ಒಂದ್ಸಲಿ ಆನೆನ ಸರ್ವಿಸಿಗೆ ತೊಗೊಂಡೋಯ್ತು ಅಂತಂದರೆ 20,000 to 25,000 ರೂಪಾಯಿ ತೆಗೆದಿಟ್ಬಿಡ್ಬೇಕು. ಮೈಲೇಜು ಈ ಗಾಡಿನ ನೀವು ಯಾವುದೇ ಆ್ಯಂಗಲಿಂದ ನೋಡಿದ್ರು ಕಪ್ಪೆ ಕಣ್ರಿ. ಬಾಡಿನೂ ಕಪ್ಪು, ಆ ಮ್ಯಾಗ್ವಿಲು ಕಪ್ಪು, ಡೋರು ಕಪ್ಪು. ಅವ್ನು ಯಾರೋ ಕಾಮೆಂಟ್ ಸೆಕ್ಷನಲ್ಲಿ ನೀನು ಕಪ್ಪು ಅಂತ ಇರೋದು. ಈ ಗಾಡಿ ಸೌಂಡ್ ಕೇಳಿಸ್ಕೊಳ್ಳಿ. ನೀವು 1000 ಎಲೆಕ್ಟ್ರಿಕ್ ಗಾಡಿ ತೊಗೊಂಡ್ರು ಈ ಸೌಂಡಲ್ಲಿರೋ ಮಜಾ ಸೈಲೆನ್ಸಲ್ಲಿ ಇಲ್ಲ ಕಣ್ರಿ. ಇನ್ನು ಇವ್ರ ಬಗ್ಗೆ ಹೇಳೋದಾದರೆ, ನಮ್ಮ ಗೌಡ್ರು 4 ವರ್ಷ ಒಂದೇ ಕಾಲೇಜಲ್ಲಿದ್ದರು, ಮುಖನೂ ನೋಡ್ಕೊಂಡಿರಲಿಲ್ಲ. ನಮ್ಮ ನಸೀಬ್ಗೆ ಒಂದೇ ಕಂಪ್ನಿಲಿ 4 ವರ್ಷದಿಂದ ಮುಖ ನೋಡ್ಕೊಂಡಿದ್ದೀವಿ. ನನ್ನ ಫ್ರೆಂಡ್ಶಿಪ್ಪು ಕಂಪ್ನಿಗೆ ಸೇರ್ಕೊಂಡಿದ್ದು ಹೊಸ್ತರಲ್ಲಿ ಬ್ರೋ ಅಂತ ಶುರುವಾಗಿ ಈಗ ಅಪ್ಪಾಜಿ, ಮಗ, ಆ ಮಗ, ಈ ಮಗ ಅಂತ ಬಂದು ನಿಂತಿದೆ. ನಾವು ಬೆಂಗಳೂರಿಗೆ ಬಂದು ಹೊಸ್ತರಲ್ಲಿ ನಮ್ಮ ಜೀವನ ಹೆಂಗಿತ್ತು ಅಂದರೆ ಜಗ್ಗೇಶ್ ಅವ್ರದ್ದೊಂದು ಹಾಡು ನೆನಪಾಗುತ್ತೆ. ಯಾವುದ್ರಿ ಆಡೋದು? ಹಳೇ ಗೊಜ್ಜು ಬಿಸಿ ಅನ್ನ ಚಿತ್ರಾನ್ನ. ನಮ್ಮ ಕಾರ್ಪೊರೇಟ್ ಜೀವನ ಹೆಂಗಿತ್ತು, ಬೆಂಗಳೂರು ಜೀವನ ಹೆಂಗಿತ್ತು, ಈಗ ಕಾರ್ಪೊರೇಟ್ ಜೀವನ ಹೆಂಗಿದೆ, ಇದನ್ನೆಲ್ಲ ಮುಂದಿನ ವೀಡಿಯೋಸಲ್ಲಿ ನಮ್ಮ ಜೊತೆ ಇವರು ಹಂಚ್ಕೋತಾರೆ, ನೀವು ನೋಡ್ತೀರಾ. ಇಷ್ಟ ಆಗಿತ್ತು ಈ ಕುಶಾಲ್ ನಗರ ಮದುವೆ ಮತ್ತು ನಮ್ಮ ಜಾಲಿ. ಈಗ ಫ್ಯಾಮಿಲಿಯವ್ರ ಜೊತೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಜಾಯ್ನ್ ಆಯ್ತಿದ್ದೀವಿ. ಆಯ್ತಾ ಇದೆಯಾ? ಫೈನಲಿ ಕುಕ್ಕೆ ಸುಬ್ರಹ್ಮಣ್ಯ ರೀಚ್ ಆಗಿದ್ದೀವಿ. ಇನ್ನು ಇಲ್ಲಿ ಪೂಜೆಗಳು ಏನೇನಿದೆ ತೋರಿಸ್ತಾ ಹೋಗ್ತೀನಿ ನೋಡಿ. ನಾವು ಸರ್ಪ ಸಂಸ್ಕಾರಕ್ಕೆ ಟಿಕೆಟ್ ಬುಕ್ ಮಾಡ್ಕೊಂಡಿದ್ದರಿಂದ ಬೆಳಗ್ಗೆ 6 ಗಂಟೆಗೆ ಬಂದು ಇಲ್ಲಿ ಕ್ಯೂವಲ್ಲಿ ನಿಂತ್ಕೊಂಡು ನಮ್ಮ ರೆಸಿಪ್ಟನ್ನ ತೋರಿಸಿ, ಅವರಂತೂ ಟೋಕನ್ ಥರ ಕೊಡ್ತಾರಂತೆ, ಅದನ್ನು ಕಲೆಕ್ಟ್ ಮಾಡಿಕೊಂಡು ಪೂಜೆಗೆ ಹೋಗಬೇಕು. ಬನ್ನಿ ತೋರಿಸ್ತೀನಿ. ಬೆಳಿಗ್ಗೆ ಏನು ವೆದರು ಗುರು. ನಮ್ಮಪ್ಪ, ನಮ್ಮಮ್ಮ, ನಮ್ಮ ಅಣ್ಣ ಎಲ್ಲ ನಡ್ಕೊಂಡು ಹೋಗ್ತಾ ಇದ್ದಾರೆ. ಇದೇ ಜಾಗದಲ್ಲಿ ನಮ್ಮ 2 ದಿನಗಳ ಪೂಜೆ ನಡೆಯೋದು ನೋಡಿ. ಇದೇ ನಾವು 2 ದಿನ ಉಳ್ಕೊಂಡಂಥ ಜಾಗ. 2 ದಿನಕ್ಕೆ 2,500 ಚಾರ್ಜ್ ಮಾಡಿದ್ರು. ವರ್ತ್ ಅಂತಲೇ ಹೇಳ್ಬೋದು. ಕಾರ್ ಪಾರ್ಕಿಂಗ್ ಇದೆ, ಸೇಫ್ಟಿ ಇದೆ, ಪಕ್ಕದಲ್ಲೇ ಕ್ಯಾಂಟೀನು ಇತ್ತು. ನೀವೇನಾದರೂ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಮಾಡಿಸ್ಬೇಕು ಅಂದ್ಕೊಂಡಿದ್ರೆ ಇದು 2 ದಿನಗಳ ಪೂಜೆ ಆಗಿರುತ್ತೆ. 2 ದಿನ ಕೂಡ ಬಿಗ್ ಬಾಸ್ ಮನೇಲಿ ಇದ್ದಂಗೆ ಆಗುತ್ತೆ. ನಿಮ್ಮ ಮನೆಯವರೇ ಕಂಟೆಸ್ಟೆಂಟ್ಗಳು. ಏನೇ ಆಗಲಿ ಪೂಜೆನ ಶ್ರದ್ಧೆಯಿಂದ ಮಾಡಿ, ಎಲ್ಲ ಒಳ್ಳೆಯದಾಗುತ್ತೆ. 2 ದಿನದ ಪೂಜೆ ಮುಗಿಸ್ಕೊಂಡು ಪ್ರಸಾದನೆಲ್ಲ ತಗೊಂಡು ಈಗ ನಮ್ಮ ನಡೆ ಸೀದಾ ಮೈಸೂರು ಕಡೆ. ನನ್ನ ಕುಶಾಲನಗರಲ್ಲಿ ಪಿಕ್ ಮಾಡಬೇಕಾಗಿದ್ದರಿಂದ ಮಡಿಕೇರಿ ಮೇಲೆ ಬಂದ್ವಿ. ಕತ್ಲಾಗಿತ್ತು ಅಂತ ಯಾವುದೇ ವೀಡಿಯೋ ಮಾಡಿಲ್ಲ. ಈಗ ಹೋಗ್ತಾ ಸಕಲೇಶ್ಪುರದ ಮೇಲೆ ಹೋಗ್ತಾ ಇದ್ದೀವಿ. ಹೆಂಗಿದೆ ನೋಡುಗರು ವ್ಯೂ, ಸಕ್ಕತ್ತಾಗಿದೆ ವೆದರು. ಮನೇಲಿರೋರೆಲ್ಲ ಇಂಟ್ರೋವರ್ಟ್ಸ್ ಆದರೆ ಹಿಂಗಿರುತ್ತೆ ನೋಡಿ. ಮನೆಗೆ ಬಂದಿದ್ದೆ ಖುಷಿ ಅಂದ್ಕೊಂಡು ಕಾರಿಂದ ಆಚೆ ಬಂದರೆ ಹಿಂಗಿದೆ ಸ್ಥಿತಿ ನೋಡಿ. ಇಷ್ಟ ಆಗಿತ್ತು ಇವತ್ತಿನ ವೀಡಿಯೋ. ಇದೇ ಥರ ವೀಡಿಯೋಸ್ ಮಾಡ್ತಾ ಇರ್ತೀನಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.